ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಜೋರಾಗಿದೆ. ಈ ಮಧ್ಯೆ ಅಲ್ಲಿನ ನಿವಾಸಿಗಳು ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಂದ ಅಧಿಕಾರಿಗಳು ಮನೆಯಲ್ಲಿರುವಂತ ಬಂಗಾರವನ್ನೇ ತಗೊಂಡು ಹೋಗಿದ್ದಾರಂತೆ, ಟಿವಿನ ತಗೊಂಡು ಹೋಗಿದ್ದಾರೆ. ಇದು ನಿವಾಸಿಗಳ ಆರೋಪ ಅಧಿಕಾರಿಗಳ ವಿರುದ್ಧ. ಬೆಳಂಬೆಳಗ್ಗೆ ಬಂದು ಟಿವಿ ಹೊತ್ತೊಯ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಬಂಗಾರ ಈಗ ಕಾಣಿಸ್ತಾ ಇಲ್ಲ ಅಂತಾನೂ ಆರೋಪ ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮೇಲೆಯೇ ಈ ಆರೋಪವನ್ನ ಮಾಡಿರೋದು. ಬೆಳಗ್ಗೆ ಅವ್ರನ್ನೇ ಸಾಮಾನ್ ನಮ್ಗೆ ಒಳಗಡೆನೆ ಬಿಟ್ಟಿಲ್ಲ. ಮನೆಯಲ್ಲಿಂದ ನಾವು ಮಲ್ಕೊಂಡಿದ್ರು, ಬಂದು ಎದ್ದಿ ನಮ್ಗೆ ಆಚೆ ಬನ್ನಿ ಅಂತ ಕರ್ಕೊಂಡು ಹೋಗಿ ರೋಡ್ಗೆ ಬಿಟ್ಬಿಟ್ರು. ಸಾಮಾನೆಲ್ಲ ನಾವು ನೋಡ್ಕೊಳ್ತೀನಿ, ನಿಮ್ ಸಾಮಾನ್ ಒಂದೋ ಡ್ಯಾಮೇಜ್ ಮಾಡೋಕೆ ಮಾಡಲ್ಲ ನಾವು ಅಂತ ನಮ್ಗೆ ಬರೋಕೆ ಬಿಟ್ಟಿಲ್ಲ. ಅವ್ರನ್ನೇ ಸಾಮಾನೆಲ್ಲ ತಗೊಂಡು ಆಚೆ ಬಿಟ್ಟು ಇಕ್ಕಿದ್ದು. ಅದರಲ್ಲಿ ಒಂದು ಟಿವಿ ಎಸ್ಕೇಪ್ ಆಗಿದ್ದು, ಯಾರು ಎತ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ. ನಮ್ದು ಒಳಗಡೆನೆ ಬರೋಕೆ ಬಿಟ್ಟಿಲ್ಲ. ತುಂಬಾ ಸಾಮಾನು ಕಳ್ತನ ಆಯ್ತು. ಯಾರು ಎತ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ. ಇದು ಪೊಲೀಸ್ ಅವರು ನಿಂತ್ಕೊಂಡಿದ್ರು. ಅವ್ರು ಏನ್ ನೋಡಿದ್ರು? ಸಾಮಾನ್ ನಮ್ ಗೋಲ್ಡ್ ಹೋಗಿದೆ 10,000 ರೂಪಾಯಿ ಹೋಗಿದ್ದಾರೆ. ಗೋಲ್ಡ್ 10,000 ರೂಪಾಯಿ. ಅವ್ರು ನಾವು ನೋಡ್ಕೊಂತೀನಿ ಅಂತ ನೋಡಿದ್ವಿ. ನಮ್ಮ ಹೆಸರಿಗೆ ಆಚೆ ಬಿಸಾಕ್ ಬಿಟ್ಟಿದ್ದಾರೆ ನಮ್ಮ ಆಂಟಿ ಕ್ರಾಫ್ಟ್ ಮಕ್ಕಳು. ಅದು ಬಿಟ್ಟಿಲ್ಲ ಅವರು. ಆಂಟಿ ಕ್ರಾಫ್ಟ್ ಮಕ್ಕಳು ನಮ್ದು. ಅದು ಯಾಕೆ? ಅದು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ. ಹೇಳ್ಬೇಕು, ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಇವ್ರ ಮನೆಗೆ 1 ವರ್ಷ ಆಯ್ತು, ಬಾಡಿಗೆ ಅಲ್ಲಿ ಇದೀವಿ. 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಇಂದು ಶರಣ್ ನಾನು ದೇವನಿಂದ ಓಡ್ ಬಂದಿದೀವಿ, ಇಲ್ಲಿ ಕೆಲ್ಸಕ್ಕೆ ಹೋಗಿದೀವಿ ನಾವು. ವಿಡಿಯೋ ಜಾಗನೂ ನಮ್ಗೆ ಏನಿಲ್ಲ ಇಲ್ಲಿ. ಇವ್ರ ಹತ್ರ ಪೇಪರ್ ಅಂತ ಕ್ಲಿಯರ್ ಮಾಡ್ಕೊಂಡು ಬಾಡಿಗೆ ಇಸ್ಕೊಂತೀನಿ. ಪೇಪರ್ ಕ್ಲಿಯರ್ ಅಂತ ನಾವು ನೋಡ್ಕೊಂಡು ಪೇಪರ್. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಜೋರಾಗಿದೆ. ಈ ಮಧ್ಯೆ ಅಲ್ಲಿನ ನಿವಾಸಿಗಳು ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಂದ ಅಧಿಕಾರಿಗಳು ಮನೆಯಲ್ಲಿರುವಂತ ಬಂಗಾರವನ್ನೇ ತಗೊಂಡು ಹೋಗಿದ್ದಾರಂತೆ, ಟಿವಿನ ತಗೊಂಡು ಹೋಗಿದ್ದಾರೆ. ಇದು ನಿವಾಸಿಗಳ ಆರೋಪ ಅಧಿಕಾರಿಗಳ ವಿರುದ್ಧ. ಬೆಳಂಬೆಳಗ್ಗೆ ಬಂದು ಟಿವಿ ಹೊತ್ತೊಯ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಬಂಗಾರ ಈಗ ಕಾಣಿಸ್ತಾ ಇಲ್ಲ ಅಂತಾನೂ ಆರೋಪ ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮೇಲೆಯೇ ಈ ಆರೋಪವನ್ನ ಮಾಡಿರೋದು. ಬೆಳಗ್ಗೆ ಅವ್ರನ್ನೇ ಸಾಮಾನ್ ನಮ್ಗೆ ಒಳಗಡೆನೆ ಬಿಟ್ಟಿಲ್ಲ. ಮನೆಯಲ್ಲಿಂದ ನಾವು ಮಲ್ಕೊಂಡಿದ್ರು, ಬಂದು ಎದ್ದಿ ನಮ್ಗೆ ಆಚೆ ಬನ್ನಿ ಅಂತ ಕರ್ಕೊಂಡು ಹೋಗಿ ರೋಡ್ಗೆ ಬಿಟ್ಬಿಟ್ರು. ಸಾಮಾನೆಲ್ಲ ನಾವು ನೋಡ್ಕೊಳ್ತೀನಿ, ನಿಮ್ ಸಾಮಾನ್ ಒಂದೋ ಡ್ಯಾಮೇಜ್ ಮಾಡೋಕೆ ಮಾಡಲ್ಲ ನಾವು ಅಂತ ನಮ್ಗೆ ಬರೋಕೆ ಬಿಟ್ಟಿಲ್ಲ. ಅವ್ರನ್ನೇ ಸಾಮಾನೆಲ್ಲ ತಗೊಂಡು ಆಚೆ ಬಿಟ್ಟು ಇಕ್ಕಿದ್ದು. ಅದರಲ್ಲಿ ಒಂದು ಟಿವಿ ಎಸ್ಕೇಪ್ ಆಗಿದ್ದು, ಯಾರು ಎತ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ. ನಮ್ದು ಒಳಗಡೆನೆ ಬರೋಕೆ ಬಿಟ್ಟಿಲ್ಲ. ತುಂಬಾ ಸಾಮಾನು ಕಳ್ತನ ಆಯ್ತು. ಯಾರು ಎತ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ. ಇದು ಪೊಲೀಸ್ ಅವರು ನಿಂತ್ಕೊಂಡಿದ್ರು. ಅವ್ರು ಏನ್ ನೋಡಿದ್ರು? ಸಾಮಾನ್ ನಮ್ ಗೋಲ್ಡ್ ಹೋಗಿದೆ 10,000 ರೂಪಾಯಿ ಹೋಗಿದ್ದಾರೆ. ಗೋಲ್ಡ್ 10,000 ರೂಪಾಯಿ. ಅವ್ರು ನಾವು ನೋಡ್ಕೊಂತೀನಿ ಅಂತ ನೋಡಿದ್ವಿ. ನಮ್ಮ ಹೆಸರಿಗೆ ಆಚೆ ಬಿಸಾಕ್ ಬಿಟ್ಟಿದ್ದಾರೆ ನಮ್ಮ ಆಂಟಿ ಕ್ರಾಫ್ಟ್ ಮಕ್ಕಳು. ಅದು ಬಿಟ್ಟಿಲ್ಲ ಅವರು. ಆಂಟಿ ಕ್ರಾಫ್ಟ್ ಮಕ್ಕಳು ನಮ್ದು. ಅದು ಯಾಕೆ? ಅದು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ. ಹೇಳ್ಬೇಕು, ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಇವ್ರ ಮನೆಗೆ 1 ವರ್ಷ ಆಯ್ತು, ಬಾಡಿಗೆ ಅಲ್ಲಿ ಇದೀವಿ. 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಇಂದು ಶರಣ್ ನಾನು ದೇವನಿಂದ ಓಡ್ ಬಂದಿದೀವಿ, ಇಲ್ಲಿ ಕೆಲ್ಸಕ್ಕೆ ಹೋಗಿದೀವಿ ನಾವು. ವಿಡಿಯೋ ಜಾಗನೂ ನಮ್ಗೆ ಏನಿಲ್ಲ ಇಲ್ಲಿ. ಇವ್ರ ಹತ್ರ ಪೇಪರ್ ಅಂತ ಕ್ಲಿಯರ್ ಮಾಡ್ಕೊಂಡು ಬಾಡಿಗೆ ಇಸ್ಕೊಂತೀನಿ. ಪೇಪರ್ ಕ್ಲಿಯರ್ ಅಂತ ನಾವು ನೋಡ್ಕೊಂಡು ಪೇಪರ್. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಜೋರಾಗಿದೆ. ಈ ಮಧ್ಯೆ ಅಲ್ಲಿನ ನಿವಾಸಿಗಳು ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಂದ ಅಧಿಕಾರಿಗಳು ಮನೆಯಲ್ಲಿರುವಂತ ಬಂಗಾರವನ್ನೇ ತಗೊಂಡು ಹೋಗಿದ್ದಾರಂತೆ, ಟಿವಿನ ತಗೊಂಡು ಹೋಗಿದ್ದಾರೆ. ಇದು ನಿವಾಸಿಗಳ ಆರೋಪ ಅಧಿಕಾರಿಗಳ ವಿರುದ್ಧ. ಬೆಳಂಬೆಳಗ್ಗೆ ಬಂದು ಟಿವಿ ಹೊತ್ತೊಯ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಬಂಗಾರ ಈಗ ಕಾಣಿಸ್ತಾ ಇಲ್ಲ ಅಂತಾನೂ ಆರೋಪ ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮೇಲೆಯೇ ಈ ಆರೋಪವನ್ನ ಮಾಡಿರೋದು. ಬೆಳಗ್ಗೆ ಅವ್ರನ್ನೇ ಸಾಮಾನ್ ನಮ್ಗೆ ಒಳಗಡೆನೆ ಬಿಟ್ಟಿಲ್ಲ. ಮನೆಯಲ್ಲಿಂದ ನಾವು ಮಲ್ಕೊಂಡಿದ್ರು,
ಬಂದು ಎತ್ತಿ ನಮ್ಗೆ ಆಚೆ ಬನ್ನಿ ಅಂದ್ರ ಕರ್ಕೊಂಡ್ ಹೋಗಿ ರೋಡ್ಗೆ ಬಿಟ್ಬಿಟ್ರು. ಸಾಮಾನೆಲ್ಲ ನಾವು ನೋಡ್ಕೊಳ್ತೀನಿ, ನಿಮ್ ಸಾಮಾನು ಒಂದೋ ಡ್ಯಾಮೇಜ್ ಮಾಡೋಕೆ ಮಾಡಲ್ಲ ನಾವು ಅಂತ ನಮ್ಗೆ ಬರೋಕೆ ಬಿಟ್ಟಿಲ್ಲ. ಅವ್ರನ್ನೇ ಸಾಮಾನೆಲ್ಲ ತಗೊಂಡ್ ಆಚೆ ಬಿಟ್ಟು ಇಕ್ಕಿದ್ದು. ಅದರಲ್ಲಿ ಒಂದ್ ಟಿವಿ ಎಸ್ಕೇಪ್ ಆಗಿದ್ದು, ಯಾರು ಎತ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ. ನಮ್ದು ಒಳಗಡೆನೆ ಬರೋಕೆ ಬಿಟ್ಟಿಲ್ಲ. ತುಂಬಾ ಸಾಮಾನು ಕಳ್ತನ ಆಯ್ತು. ಯಾರು ಎತ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ. ಇದು ಪೊಲೀಸ್ ಅವರು ನಿಂತ್ಕೊಂಡಿದ್ರು. ಅವ್ರು ಏನ್ ನೋಡಿದ್ರು? ಸಾಮಾನ್ ನಮ್ ಗೋಲ್ಡ್ ಹೋಗಿದೆ 10,000 ರೂಪಾಯಿ ಹೋಗಿದ್ದಾರೆ. ಗೋಲ್ಡ್ 10,000 ರೂಪಾಯಿ. ಅವ್ರು ನಾವು ನೋಡ್ಕೊಂತೀನಿ ಅಂತ ನೋಡಿದ್ವಿ. ನಮ್ಮ ಹೆಸರಿಗೆ ಆಚೆ ಬಿಸಾಕ್ ಬಿಟ್ಟಿದ್ದಾರೆ ನಮ್ಮ ಆಂಟಿ ಕ್ರಾಫ್ಟ್ ಮಕ್ಕಳು. ಅದು ಬಿಟ್ಟಿಲ್ಲ ಅವರು. ಆಂಟಿ ಕ್ರಾಫ್ಟ್ ಮಕ್ಕಳು ನಮ್ದು. ಅದು ಯಾಕೆ ಅದು ನಮ್ ಸಾಮಾನುಗಳು ನಮ್ ಎತ್ತೀವಿ ಆಚೆ. ಹೇಳ್ಬೇಕು, ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಇವ್ರ ಮನೆಗೆ 1 ವರ್ಷ ಆಯ್ತು ಬಾಡಿಗೆ ಅಲ್ಲಿ ಇದೀವಿ. 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಇಂದು ಶರಣ್ ನಾವು ನಮ್ ದೇವನಿಂದ ಓಡ್ ಬಂದಿದೀವಿ. ಇಲ್ಲಿ ಕೆಲ್ಸಕ್ಕೆ ಹೋಗಿದೀವಿ ನಾವು. ವಿಡಿಯೋ ಜಾಗನೂ ನಮ್ಗೆ ಏನಿಲ್ಲ ಇಲ್ಲಿ. ಇವ್ರ ಹತ್ರ ಪೇಪರ್ ಅಂತ ಕ್ಲಿಯರ್ ಮಾಡ್ಕೊಂಡು ಬಾಡಿಗೆ ಇಸ್ಕೊಂತೀನಿ. ಪೇಪರ್ ಕ್ಲಿಯರ್ ಅಂತ ನಾವು ನೋಡ್ಕೊಂಡು ಪೇಪರ್. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಜೋರಾಗಿದೆ. ಈ ಮಧ್ಯೆ ಅಲ್ಲಿನ ನಿವಾಸಿಗಳು ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಂದ ಅಧಿಕಾರಿಗಳು ಮನೆಯಲ್ಲಿರುವಂತ ಬಂಗಾರವನ್ನೇ ತಗೊಂಡು ಹೋಗಿದ್ದಾರಂತೆ, ಟಿವಿನ ತಗೊಂಡು ಹೋಗಿದ್ದಾರೆ. ಇದು ನಿವಾಸಿಗಳ ಆರೋಪ ಅಧಿಕಾರಿಗಳ ವಿರುದ್ಧ. ಬೆಳಗ್ಗೆ ಬಂದು ಟಿವಿ ಹೊತ್ತೊಯ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಬಂಗಾರ ಈಗ ಕಾಣಿಸ್ತಾ ಇಲ್ಲ ಅಂತಾನೂ ಆರೋಪ ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮೇಲೆಯೇ ಈ ಆರೋಪವನ್ನ ಮಾಡಿರೋದು. ಬೆಳಗ್ಗೆ ಅವ್ರನ್ನೇ ಸಾಮಾನ್ ನಮ್ಗೆ ಒಳಗಡೆನೆ ಬಿಟ್ಟಿಲ್ಲ. ಮನೆಯಲ್ಲಿಂದ ನಾವು ಮಲ್ಕೊಂಡಿದ್ರು. ಬಂದು ಎತ್ತಿ ನಮ್ಗೆ ಆಚೆ ಬನ್ನಿ ಅಂದ್ರ ಕರ್ಕೊಂಡ್ ಹೋಗಿ ರೋಡ್ಗೆ ಬಿಟ್ಬಿಟ್ರು. ಸಾಮಾನೆಲ್ಲ ನಾವು ನೋಡ್ಕೊಳ್ತೀನಿ, ನಿಮ್ ಸಾಮಾನು ಒಂದೋ ಡ್ಯಾಮೇಜ್ ಮಾಡೋಕೆ ಮಾಡಲ್ಲ ನಾವು ಅಂತ ನಮ್ಗೆ ಬರೋಕೆ ಬಿಟ್ಟಿಲ್ಲ. ಅವ್ರನ್ನೇ ಸಾಮಾನೆಲ್ಲ ತಗೊಂಡ್ ಆಚೆ ಬಿಟ್ಟು ಇಕ್ಕಿದ್ದು. ಅದರಲ್ಲಿ ಒಂದ್ ಟಿವಿ ಎಸ್ಕೇಪ್ ಆಗಿದ್ದು, ಯಾರು ಎತ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ. ನಮ್ದು ಒಳಗಡೆನೆ ಬರೋಕೆ ಬಿಟ್ಟಿಲ್ಲ. ತುಂಬಾ ಸಾಮಾನು ಕಳ್ತನ ಆಯ್ತು. ಯಾರು ಎತ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ. ಇದು ಪೊಲೀಸ್ ಅವರು ನಿಂತ್ಕೊಂಡಿದ್ರು. ಅವ್ರು ಏನ್ ನೋಡಿದ್ರು? ಸಾಮಾನ್ ನಮ್ ಗೋಲ್ಡ್ ಹೋಗಿದೆ 10,000 ರೂಪಾಯಿ ಹೋಗಿದ್ದಾರೆ. ಗೋಲ್ಡ್ 10,000 ರೂಪಾಯಿ. ಅವ್ರು ನಾವು ನೋಡ್ಕೊಂತೀನಿ ಅಂತ ನೋಡಿದ್ವಿ. ನಮ್ಮ ಹೆಸರಿಗೆ ಆಚೆ ಬಿಸಾಕ್ ಬಿಟ್ಟಿದ್ದಾರೆ ನಮ್ಮ ಆಂಟಿ ಕ್ರಾಫ್ಟ್ ಮಕ್ಕಳು. ಅದು ಬಿಟ್ಟಿಲ್ಲ ಅವರು. ಆಂಟಿ ಕ್ರಾಫ್ಟ್ ಮಕ್ಕಳು ನಮ್ದು. ಅದು ಯಾಕೆ ಅದು ನಮ್ ಸಾಮಾನುಗಳು ನಮ್ ಎತ್ತೀವಿ ಆಚೆ. ಹೇಳ್ಬೇಕು, ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಇವ್ರ ಮನೆಗೆ 1 ವರ್ಷ ಆಯ್ತು ಬಾಡಿಗೆ ಅಲ್ಲಿ ಇದೀವಿ. 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಇಂದು ಶರಣ್ ನಾವು ನಮ್ ದೇವನಿಂದ ಓಡ್ ಬಂದಿದೀವಿ. ಇಲ್ಲಿ ಕೆಲ್ಸಕ್ಕೆ ಹೋಗಿದೀವಿ ನಾವು. ವಿಡಿಯೋ ಜಾಗನೂ ನಮ್ಗೆ ಏನಿಲ್ಲ ಇಲ್ಲಿ. ಇವ್ರ ಹತ್ರ ಪೇಪರ್ ಅಂತ ಕ್ಲಿಯರ್ ಮಾಡ್ಕೊಂಡು ಬಾಡಿಗೆ ಇಸ್ಕೊಂತೀನಿ. ಪೇಪರ್ ಕ್ಲಿಯರ್ ಅಂತ ನಾವು ನೋಡ್ಕೊಂಡು ಪೇಪರ್